ಸಂಜೆ ಸಮಯ. ಒಂದೊಂದೇ ಶಾಸ್ತ್ರಗಳಿಗೆ ಅಣಿ ಮಾಡುತ್ತಿದ್ದರು ಮನೆಯಲ್ಲಿ ಎಲ್ಲ. ಮಧ್ಯಾಹ್ನವೇ ಸಂಜು ಬಂದು ವಂದನಾಳನ್ನು ಬಿಟ್ಟು ಡ್ಯೂಟಿಗೆ ಹೋಗಿದ್ದ. ಅಂಗಳದಲ್ಲಿ ಬೈಕ್ ನಿಲ್ಲಿಸಿದ ಶಶಾಂಕ್. ಇಳಿದ ಪೂಜಾ ಒಳಗೆ ನಡೆದಳು. ಅವಳಿಂದೆ ಖುಷಿಯಿಂದ ಬೆರಳಲ್ಲಿ ಕೀ ತಿರುಗಿಸುತ್ತಾ ಸಣ್ಣದಾಗಿ ಶಿಳ್ಳೆ ಹೊಡೆಯುತ್ತಾ ಬಂದ ಶಶುನ ನೋಡಿ, ಏನೋ ದೇವಸ್ಥಾನಕ್ಕೆ ಹೋದವರು ಮಧ್ಯಾಹ್ನ ಬಂದರು, ನೀನು ಈಗ ಬರ್ತಿದ್ದೀಯಾ? ವಂದನಾ ಕೇಳಿದಳು. ನೀನು ಯಾವಾಗ ಬಂದೆ? ಬಂದು ತುಂಬ ಹೊತ್ತು ಆಯಿತು. ನೀನು ಯಾಕೆ ಲೇಟ್? ನಮ್ಮ ಹುಡುಗಿ ಜೊತೆ ಆಚೆ ಹೋಗಿದ್ದೆ. ಅಲ್ಲೇ ಇದ್ದ ವಸಂತ್ ಜೋರಾಗಿ ನಕ್ಕ. ಎಲ್ಲೋ ಕೂತ್ಕೊಂಡು ಕನಸು ಕಾಣ್ತಿದ್ದ ಅನಿಸುತ್ತೆ. ಅವನ ಮಾತಿಗೆ ವಂದನ ಕೂಡ ನಕ್ಕಳು. ಹಲೋ ಮಿಸ್ಟರ್ ಕ್ಯಾಡ್ಬರೀಸ್, ಸ್ವಲ್ಪ ಮುಚ್ಕೊಳಪ್ಪ. ನಿಂಗೆ ಅಷ್ಟು ಹುಡುಗಿ ಇಲ್ಲ. ನನ್ನದು ಲವ್ ಸ್ಟಾರ್ಟ್ ಆಗಿದೆ ಗೊತ್ತಾ? ಕಾಲರ್ ಮೇಲೆತ್ತಿದ. ನಮ್ಮ ಮನೆಯ ಸಿಂಗಲ್ ಅಸಮಿ ನೀನು, ನಿಂಗೆ ಹುಡುಗಿನಾ? ಯಾಕೋ ಡೌಟ್ ಬರ್ತಿದೆ. ಯಾರೋ ಅವಳು ಹೇಳೋ ಕೇಳಿದ ವಸಂತ್. ಅದೆಲ್ಲ ಹೇಳೋಕೆ ಆಗಲ್ಲ, ಸೀಕ್ರೆಟ್. ಇದ್ರೆ ತಾನೇ ಹೇಳೋಕೆ. ಹೋಗಲೇ, ಈಗ ಅಣ್ಣನಿಗೆ ಏನು ಹೇಳೋಕೆ ಕೇಳೋಕ್ಕೂ ಮೂಡಿಲ್ಲ. ಆಮೇಲೆ ಹೇಳ್ತೀನಿ. ಹೇಳೋ ಶಶು, ಪ್ಲೀಸ್ ಪ್ಲೀಸ್. ದುಂಬಾಲು ಬಿದ್ದರು ವಂದನ ವಸಂತ್. ಅವರನ್ನು ಹತ್ತಿರ ಕರೆದ ಶಶಾಂಕ್ ಮುಂದೆ ಬಗ್ಗಿದ. ಕಿವಿಯಲ್ಲಿ ಹೇಳುವಂತೆ, ಅದು ಅದು ನಿಂತಲೇ ನುಲಿಯುತ್ತಾ, ಈ ಕ್ಯೂರಿಯಸ್ನ ಹಾಗೆ ಇಟ್ಕೊಂಡಿರಿ, ಆಮೇಲೆ ಹೇಳ್ತೀನಿ, ಬಾಯ್ ಅಂದು ತನ್ನ ರೂಮ್ ಕಡೆ ಓಡಿದ. ಹೇ ಡಬ್ಬ, ಕೂಗಿದಳು ವಂದನ. ಹೋಗೆ ನುಡಿದು ರೂಮ್ ಕಡೆ ಓಡಿದ. ಮನೆಯವರೆಲ್ಲ ಸೇರಿ ಕವನಾಗೆ ಅರಿಶಿಣ ಮೆಹಂದಿಯ ಶಾಸ್ತ್ರವನ್ನು ಮುಗಿಸಿದ್ದರು. ರಾತ್ರಿ ಅಷ್ಟರಲ್ಲಿ ಮನೆ ತುಂಬ ಸಂಭ್ರಮ ನೆಲೆಯಾಗಿತ್ತು. ಯಪ್ಪ, ಸುಸ್ತಾಗಿದೆ, ತುಂಬ ನಿದ್ದೆ ಬರ್ತಿದೆ. ವೇದ, ಬನ್ನಿ ಮಲಗೋಣ. ಲ್ಯಾಪ್ಟಾಪ್ ಹಿಡಿದು ಏನೋ ನೋಡುತ್ತಿದ್ದ ಗಂಡನ ಪಕ್ಕ ಕುಳಿತು ನುಡಿದಳು ಖುಷಿ. ನೀನು ಮಲ್ಕೊಳ್ಳಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ. ತಲೆ ಎತ್ತದೆ ನುಡಿದ. ನಿಮ್ಮದು ಯಾವಾಗಲೂ ಇದೇ ಆಯಿತು. ಅವನು ನೋಡುತ್ತಿದ್ದ ಚಿತ್ರಗಳನ್ನು ನೋಡಿದಳು. ಯಾವುದೋ ಕೊಲೆ ಆಗಿರುವ ಚಿತ್ರಗಳು, ಫೈಲ್ಗಳು ಇದ್ದಿದ್ದು ನೋಡಿ. ಈ ರಾತ್ರಿ ಅದೆಲ್ಲ ನೋಡಿದರೆ ಕೆಟ್ಟ ಕನಸು ಬೀಳೋದಿಲ್ವಾ? ಕನಸಲ್ಲಿ ಅದೇ ಬರುತ್ತೆ. ಮುಖ ಸಿಂಡರಿಸಿ ನುಡಿದಳು. ಇದೆಲ್ಲ ಏನೇ ನೋಡಿದ್ರು ಮಲಗಿದಾಗ ನಿನ್ನ ನೋಡ್ತಾ ಮಲ್ಕೊಳ್ತೀನಿ. ಸೊ ಕನಸಲ್ಲಿ ಕೂಡ ನೀನೇ ಬರ್ತೀಯ? ತಲೆ ಎತ್ತಿ ಅವನ ಮುಖ ನೋಡಿದಳು. ಅವಳ ಕಡೆ ನೋಡುತ್ತಾ ಮೂಗು ಎಳೆದ ವೇದ. ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಮಲ್ಕೊಳ್ಳಮ್ಮ ಅಂದಾಗ ಅವನ ಮುಂದೆ ಇದ್ದ ಲ್ಯಾಪ್ಟಾಪ್ ಸರಿಸಿ ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಳು. ಅರೆ ಬಂಗಾರಿ, ಅಲ್ಲಿ ಆರಾಮಾಗಿ ಮಲ್ಕೊಳ್ಳೋದು ತಾನೆ. ನೀವು ಇದ್ದಲ್ಲೇ ನನಗೆ ಆರಾಮ್ ಅನಿಸೋದು. ಅವನ ಕೈ ಹಿಡಿದು ಮುತ್ತಿಟ್ಟು ಕಣ್ಣು ಮುಚ್ಚಿ ಮಲಗಿದಳು. ಅವಳ ಹಣೆಗೆ ಚುಂಬಿಸಿ ಅವಳ ತಲೆ ಮೇಲೆ ಕೈಯಾಡಿಸುತ್ತಾ ತನ್ನ ಕೆಲಸದಲ್ಲಿ ಮುಳುಗಿದ ವೇದ. ಮರುದಿನ ಮದುವೆ ಸಂಭ್ರಮ ಸಿಂಪಲ್ ಆಗಿ ಇರಲಿ ಅಂತ ಜ್ಯೇಷ್ಠ ಫ್ಯಾಮಿಲಿ ಮಾತಿನಂತೆ ಕವನ ತಂದೆ ಚಿಕ್ಕ ಮಂಟಪದಲ್ಲಿ ಸಿಂಪಲ್ ಆಗಿ ಮದುವೆ ಏರ್ಪಾಡು ಮಾಡಿದ್ದರು. ಕೆಂಪು ಬಣ್ಣದ ರೇಷ್ಮೆ ಸೀರೆಗೆ ಕೈ ಕಸೂರಿ ಮಾಡಿದ ಚಿನ್ನದ ಬಣ್ಣದ ರವಿಕೆ, ಚಂದದ ಜಡೆಗೆ ಚಿನ್ನದ ಬಿಲ್ಲೆಗಳು, ಮುಖಕ್ಕೆ ಕೊಂಚ ಅಲಂಕಾರ, ಎಲ್ಲವೂ ಮಾಡಿ ಮುಗಿದರೂ ಸೀರೆ ನೆರಿಗೆ ಅವಳ ಮಾತು ಕೇಳುತ್ತಿರಲಿಲ್ಲ. ಅದನ್ನು ತಿದ್ದುವ ಕೆಲಸ ಮಾಡುತ್ತಲೇ ಇದ್ದಳು ಖುಷಿ. ಬಂಗಾರಿ, ರೆಡಿನಾ? ಇನ್ನು ಎಷ್ಟೊತ್ತು ಬೇಕಮ್ಮ? ಕೇಳುತ್ತಾ ಶರ್ಟ್ ತೋಳು ಮಡಚುತ್ತಾ ಬಂದವ ಮೂಕ ವಿಸ್ಮಿತನಾಗಿ ನಿಂತಿದ್ದ ತನ್ನವಳ ಅಂದ ಕಂಡು. ಬಾಗಿಲಲ್ಲೇ ನಿಂತವನು ತನ್ನನ್ನೇ ಸೋಜಿಗದಂತೆ ನೋಡುವ ಆ ಪರಿಗೆ ಅವಳಿಗೆ ನಾಚಿಕೆ ಆವರಿಸಿತ್ತು. ಯಾಕೆ ಹಾಗೆ ನೋಡೋದು? ಬಂದು ಸ್ವಲ್ಪ ನೆರಿಗೆ ಸರಿ ಮಾಡಬಾರ್ದಾ? ನೀನು ನನ್ನ ಹೃದಯವನ್ನು ಏನು ಅಂದ್ಕೊಂಡಿದ್ದೀಯಾ? ಸುಪಾರಿ ತಗೊಂಡಿದ್ದೀಯಾ ಹೇಗೆ? ಇಷ್ಟೊಂದು ಮುದ್ದಾಗಿ ಕಾಣಿಸಿದ್ರೆ ನನ್ನಂಥ ಅಮಾಯಕ ಹುಡುಗನ ಪಾಡೇನು? ಅವಳ ಬಳಿ ಬಂದ ವೇದ. ಕಣವೇ ಬಡಿಯದೆ ನೋಡುತ್ತಾ ನಿಂತಿದ್ದ ಅವಳನ್ನು. ನೀವು ಹೇಳುವಷ್ಟು ನಾನೇನು ಚಂದ ಕಾಣಿಸ್ತಿಲ್ಲ. ನಾಚಿಕೆ ಆದರೂ ತೋರದೆ ಮುಖ ಹೋದಿಸಿ ನುಡಿದಳು. ಅರೆ ಬಂಗಾರಿ, ಅಲ್ಲಿ ನೋಡು. ಕನ್ನಡಿ ಕಡೆ ತಿರುಗಿಸಿದ್ದ. ಆ ಕಣ್ಣುಗಳಲ್ಲಿ ನನ್ನದೇ ಎಷ್ಟೊಂದು ಹೂಬಾಣವಿದೆ. ನಾಸಿಕ ಹೇರಿ ಕುಳಿತ ಮೂಗುತಿ ನನ್ನ ಮುದ್ದಿಸುವಂತೆ ಕೈ ಬೀಸಿ ಕರೆಯುತ್ತಿದೆ. ಆ ಕೆಂಪು ತುಟಿಗಳು ನಾಚಿಕೆ ನಗುವನ್ನು ಅಡಗಿಸಲು ಪರದಾಡ್ತಿದೆ. ಅಬ್ಬಾ, ಇನ್ನೂ ಈ ಕೆಂಪು ಕೆನ್ನೆಗೆ ಮುತ್ತಿಡದ ಇದ್ದರೆ ಅವುಗಳಿಗೆ ನನ್ನ ಮೇಲೆ ಕೋಪ ಮುನಿಸು ಬರಬಹುದೇನೋ ಅಲ್ವಾ? ಅವಳ ಹಿಂದೆ ನಿಂತು ನುಡಿದವನ ಮಾತು ಅವಳೊಳಗೆ ಪುಳಕಗೊಳ್ಳುವಂತೆ ಮಾಡಿತು. ಹೋಗಿ ನೀವು. ನಾಚಿ ನಿಂತಳು ತಲೆ ತಗ್ಗಿಸಿ. ಗಲ್ಲವಿಡಿದು ನಿಧಾನವಾಗಿ ಅವಳ ಮುಖವನ್ನು ಮೇಲೆತ್ತಿದ. ಅವನ ರೀತಿಗೆ ನಿಂತಲೇ ನಾಚಿ ನೀರಾಗಿದ್ದಳು ಖುಷಿ. ಎಲ್ಲೇ ಹೋದರೂ ನಿನ್ನೊಳಗೆ ನನ್ನ ಬಂಧಿಸಿ ಇಟ್ಕೊಂಡಿದ್ದೀಯಾ? ನೀನು ಒಂಥರ ಮಾಯಗತಿ ಕಣೋ. ನಿನ್ನೊಳಗಿನ ಸೆಳೆತ ನನ್ನ ಎಲ್ಲಿದ್ದರೂ ಸೆಳೆದು ಬಿಡುತ್ತದೆ. ಆಯಸ್ಕಾಂತದಂತೆ ಅವಳ ಸುಕೋಮಲ ಕೆನ್ನೆಗಳಿಗೆ ಮೃದುವಾಗಿ ಚುಂಬಿಸಿದ.
ಅವನ ಒರಟು ತುಟಿಗಳ ಸ್ಪರ್ಶಕ್ಕೆ ಅವಳು ಕರಗದೆ ಇರಲಾರಳು. ದುಂಬಿಯೊಂದು ಮಕರಂದ ಸವಿದಂತೆ ಅವಳ ಹದರ ಸಿಹಿ ಜೇನು ಹೀರಿದ. ಬಿಡಿಸಿಕೊಳ್ಳುವ ಮನಸ್ಸೇ ಆಗಲಿಲ್ಲ ಅವಳಿಗೆ. ಬಿಡುಗಡೆ ನೀಡುವುದೇ ಮರೆತವನಂತೆ ಮೈಮರೆತು ಮುತ್ತಿಗುತ್ತಿದ ಹುಡುಗನ ಎಚ್ಚರಿಸಿದ್ದು ಬಾಗಿಲು ಬಡಿದ ಶಬ್ದ. ಎಚ್ಚೆತ್ತು ದೂರ ಸರಿದು ನಿಂತಳು ಹುಡುಗಿ. ಅವಳ ತುಟಿಗಳನ್ನು ತಾನೇ ಒರೆಸುತ್ತಾ ಸೋ ಸ್ವೀಟ್ ಅಂದವ ಹೆಬ್ಬೆರಳಲ್ಲಿ ತನ್ನ ಕೆಳ ತುಟಿಯನ್ನು ಸವರುತ್ತಾ ಹೋಗಿ ಬಾಗಿಲು ತೆಗೆದಿದ್ದ. ಏನು? ಎದುರು ನಿಂತಿದ್ದ ಶಶಾಂಕ್ ಕಡೆ ನೋಡಿ ಕೇಳಿದ. ಎಲ್ಲ ರೆಡಿಯಾಗಿದ್ದಾರೆ, ನೀನು ಬೇಗ ಬರಬೇಕಂತೆ, ದೊಡ್ಡಮ್ಮ ಹೇಳ್ತು. ಸರಿ ಬರ್ತೀವಿ, ಈಗಲೇ ಬರಬೇಕಂತೆ. ಬರ್ತೀನಿ ಹೋಗೋ. ಅತ್ತಿಗೆಯಲ್ಲಿ ಅವಳು ರೆಡಿ ಆಗ್ತಿದ್ದಾಳೆ, ನಾವಿಬ್ಬರು ಬರ್ತೀವಿ, ಎಲ್ಲ ರೆಡಿ ಆದ್ರ ಹೋಗಿ ನೋಡು. ಸರಿ ಅಂದು ಹೊರಟ ಶಶಾಂಕ್. ಅಣ್ಣ, ಬರುವಾಗ ಹಣೆ ಮೇಲೆ ಹತ್ತಿರೋ ಆ ಕುಂಕುಮ ಒರೆಸಿಕೊಂಡು ಬಾ, ನಕ್ಕು ಹೇಳಿ ಅಲ್ಲಿಂದ ಓಡಿದ. ಏಯ್ ಅಂದು ಹಣೆ ಮೇಲೆ ಬೆರಳಿಂದ ನೀವುತ್ತ ಬಾಗಿಲು ಹಾಕಿ ತನ್ನವಳ ಕಡೆ ನೋಡಿದ. ಅವಳು ನಗುತ್ತಾ ನಿಂತಿದ್ದಳು. ನೀನಾದರೂ ಹೇಳ್ಬೇಕಲ್ಲ, ಮರ್ಯಾದೆ ಹೋಯ್ತು. ಅದಕ್ಕೆ ಹೇಳೋದು, ಒತ್ತಿಲ್ಲದ ಹೊತ್ತಿನಲ್ಲಿ ಮುತ್ತಿಸೋಕೆ ಬರಬಾರ್ದು ಅಂತ. ನೀನು ಹೀಗಿದ್ರೆ ನಾನು ಕಂಟ್ರೋಲ್ ಮಾಡೋದು ಕಷ್ಟವಾಗುತ್ತೆ. ನುಡಿಯುತ್ತ ಕೆಳಗೆ ಬಂದು ಕಾಲು ಮಡಚಿ ಮಂಡಿ ಕಾಲಲ್ಲಿ ಕುಳಿತ ವೇದ ಅವಳ ಸೀರೆ ನೆರಿಗೆ ಹಿಡಿದಿದ್ದ. ಅವಳು ಕೊಟ್ಟ ಎಲ್ಲ ನೆರಿಗೆ ನೇರ ಮಾಡಿ ಪೋಣಿಸಿಟ್ಟು ಅವಳ ಕಡೆ ನೋಡುತ್ತಾ ಓಕೆ ಅಂದಾಗ, ಗುಡ್, DCP ಸಾಹೇಬ್ರು ಅಂದಳು ನಕ್ಕು. ಅವಳ ಹೊಟ್ಟೆಗೆ ತುಟಿಯೊತ್ತಿ ಹೇಕಂದ. ಇವತ್ತು ನಿಮ್ಮ ಅಮ್ಮನಿಗೆ ನೀನು ಜಾಸ್ತಿ ಕಾಟ ಕೊಡಬೇಡ, ನನ್ನ ಕಾಟ ಜಾಸ್ತಿ ಆಗುತ್ತೆ ಇವತ್ತು ಅಂದವನ ರೀತಿಗೆ ನಕ್ಕವಳೆ. ಪೋಲಿ ಅಂದಳು ಇವನ ತಲೆಯಲ್ಲಿ ಕೈ ಆಡಿಸಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ ಕಣೋ, ನನ್ನದೇ ದೃಷ್ಟಿ ತಾಗುತ್ತೆ ಇವತ್ತು ನಿಂಗೆ, ಮೇಲಿದ್ದು ನಿಂತು ನುಡಿದ. ನಿಮಗೂ ಅಷ್ಟೇ ವೇದ, ತುಂಬ ಚಂದ ಕಾಣ್ತಿದ್ದೀರಾ. ಅವನ ಹತ್ತಿರ ನಿಂತು ನುಡಿದಳು. ನಿನ್ನ ಗಂಡ ಯಾವಾಗಲೂ ಹ್ಯಾಂಡ್ಸಮ್ ಗೊತ್ತಾ? ಹ್ಯಾಂಡ್ಸಮ್ ಗೊತ್ತು, ಜೊತೆಗೆ ಒಂದಿಷ್ಟು ಆರ್ಟ್ ಆ್ಯಂಡ್ ಸೆಕ್ಸಿ. ನಿಜವಾಗ್ಲೂ? ಮೀಸೆ ಕಚ್ಚುತ್ತಾ ಕೇಳಿದ. ಎಸ್ ಮೈ ಡಿಯರ್ ಹಸ್ಬೆಂಡ್. ಕೆನ್ನೆ ಹಿಂಡಿದಳು. ನಿಮಗೆ ನನ್ನದೇ ದೃಷ್ಟಿ ಆಗೋದು ಅಲ್ಲ, ಮದುವೆಗೆ ಬಂದ ಹುಡುಗಿಯರದ್ದು ನಗುತ್ತಾ ಹೇಳಿದ. ಅವನ ಕೆನ್ನೆ ಜುಗುಟಿದಳು. ಔಚ್ ಬಂಗಾರಿ ಅಂದವನ ಕಾಲರ್ ಹಿಡಿದು ತೀರ ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆಗೆ ಮುತ್ತಿಟ್ಟಳು. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೈಮರೆತು ನಿಂತರು. ಅವಳನ್ನು ಹಗುರವಾಗಿ ಬಳಸಿ ನಿಂತವ ಅದೆಷ್ಟು ಜನ್ಮದ ಪ್ರೀತಿ ಅನ್ನುವಂತೆ ಪ್ರೀತಿಸುವ ಅವರಿಬ್ಬರ ಪ್ರೀತಿ ನೋಡಿದವರಿಗೆ ಅಸೂಹೆ ಮೂಡಿಸೋದು ಸತ್ಯವೇ. ಎಲ್ಲ ಮದುವೆ ಮಂಟಪ ಸೇರಿದರು. ಶಾಸ್ತ್ರಗಳು ಒಂದೊಂದೇ ಮಾಡಿ ಮುಗಿಸಿದರು. ಜ್ಯೇಷ್ಠ ಅವರದ್ದು ಬೇರೆ ಸಂಪ್ರದಾಯ ಆದ ಕಾರಣ ಹೆಚ್ಚಿಗೆಯನ್ನು ಮಾಡಿಸದೆ ಸಿಂಪಲ್ ಆಗಿ ಮದುವೆ ಮುಹೂರ್ತ ಜರುಗಿತ್ತು. ಕವನ ಜ್ಯೇಷ್ಠ ಇಬ್ಬರು ಸತಿಪತಿಗಳಾಗಿ ಮದುವೆ ಎಂಬ ಬಂಧನದಲ್ಲಿ ಬೆಸೆದುಕೊಂಡರು. ಎಲ್ಲರ ಆಶೀರ್ವಾದ ಅಕ್ಷತೆ ರೂಪದಲ್ಲಿ ಇಬ್ಬರನ್ನು ಎತ್ತಿಸೋಕಿತ್ತು. ಸಂಜೆಗೆ ರಿಸೆಪ್ಷನ್. ನಾಳೆ ಜ್ಯೇಷ್ಠ ಮನೆಯಲ್ಲಿ ಸಂಪ್ರದಾಯದಂತೆ ಚರ್ಚ್ನಲ್ಲಿ ಅವರ ರೀತಿಯಲ್ಲಿ ಉಂಗುರ ಬದಲಾಯಿಸಿಕೊಳ್ಳುವುದೂ ಇತ್ತು. ಅಮ್ಮನಿಗಿಂತ ಹೆಚ್ಚಾಗಿದ್ದ ಅತ್ತೆಯರನ್ನು ಬಿಟ್ಟು ಹೋಗಲಾರದೆ ಅತ್ತಳು ಕವನ. ಎತ್ತರೆ ಮಾತ್ರ ಸಾಕೆ, ಪ್ರೀತಿ ಕೊಡದಿದ್ದರೆ ತಾಯಿಯು ಮಕ್ಕಳಿಗೆ ಸೇರದಾಗುತ್ತಾಳೆ. ಇದಕ್ಕೆ ಕಸ್ತೂರಿ ಹೊರತಾಗಲಿಲ್ಲ. ಎಲ್ಲರಿಗೂ ತಿಳಿಸಿದವಳು ಕೊನೆಯದಾಗಿ ಬಂದು ನಿಂತಿದ್ದು ವೇದನ ಎದುರು. ಯಾರು ಏನೇ ಅಂದರು, ನೀನು ನನ್ನ ಪಾಲಿಗೆ ಬೆಸ್ಟ್ ಫ್ರೆಂಡ್ ವೇದ. ಮೊದಲಿಂದಲೂ ನಿನ್ನಲ್ಲೇ ಅತಿ ಹೆಚ್ಚು ಸಲಹೆ ಇದ್ದಿದ್ದು ನನಗೆ. ನೀನು ಯಾವಾಗಲೂ ಖುಷಿಯಾಗಿರಬೇಕು, ಅದೊಂದೇ ನಾನು ದೇವರಲ್ಲಿ ಬೇಡೋದು. ಇನ್ನು ಮುಂದೆಯೂ ಕೂಡ ನನಗೆ ಏನೇ ತೊಂದರೆ ಆದರೂ ನಾನು ನಿನ್ನ ಹತ್ರನೇ ಬರ್ತೀನಿ, ಕೇವಲ ಒಬ್ಬ ಗೆಳತಿಯಾಗಿ. ಐ ಮಿಸ್ ಯು. ಲಘುವಾಗಿ ಅವನನ್ನು ಅಪ್ಪಿಕೊಂಡಾಗ ಮೌನವಾಗಿ ಅವಳನ್ನು ಅಪ್ಪಿದ ವೇದ. ಏನೇ ಕಷ್ಟ ನೋವು ತೊಂದರೆ ಇದ್ದರೂ ಮಧ್ಯರಾತ್ರಿ ಬಂದು ನನ್ನ ಕೇಳಿದರೂ ಸಹಾಯ ಮಾಡ್ತೀನಿ, ಓಕೆ? ನಿನ್ನ ಹೊಸ ಜೀವನ ಚೆನ್ನಾಗಿರಲಿ, ಒಳ್ಳೆಯದಾಗಲಿ ನುಡಿದು ಹಿಂದೆ ಸರಿದು ಕೈಕಟ್ಟಿ ನಿಂತ. ಖುಷಿ, ನೀನು ವೇದ ಅಂತೆ ನನ್ನ ಬೆಸ್ಟ್ ಫ್ರೆಂಡ್. ಲವ್ ಯು, ಮಿಸ್ ಯು, ಥ್ಯಾಂಕ್ ಯು, ಹ್ಯಾಪಿ ಮ್ಯಾರಿಡ್ ಲೈಫ್ ನುಡಿದವಳು ಅವಳಲ್ಲಿಗೆ ಮೃದುವಾದ ಅಪ್ಪುಗೆ ನೀಡಿದಳು. ನೀನು ಹುಷಾರು, ನಮ್ಮ ಮರಿವೇದನ ಜೋಪಾನವಾಗಿ ನೋಡ್ಕೊ ಅಂದಳು ನಗುತ್ತಾ. ಖಂಡಿತ, ನಕ್ಕು ಹೇಳಿದಳು ಖುಷಿ. ಅಣ್ಣನ ಜೊತೆ ಹೇಳಿಕೊಳ್ಳುವಂತೆ ಸಲಿಗೆ ಇಲ್ಲದಿದ್ದರೂ ಅಣ್ಣ ತಂಗಿ ಸಂಬಂಧಕ್ಕೆ ಅವರದ್ದೇ ಆದ ಮಹತ್ವವಿದೆ. ಅವಳು ಕಾರ್ತಿ ಎದೆಯಲ್ಲಿ ತಲೆ ಇಟ್ಟು ಮೌನವಾಗಿ ಅಳುವಾಗ ಅವನ ಕಣ್ಣುಗಳು ತಿಳಿಯದೆ ತುಂಬಿಕೊಂಡಿದ್ದವು. ಅಂತೂ ಎಲ್ಲರಿಗೂ ತಿಳಿಸಿ ಜ್ಯೇಷ್ಠ ಮನೆಯವರ ಜೊತೆ ಅವರ ಮನೆಗೆ ನಡೆದಳು ಕವನ. ಎಲ್ಲರೂ ಕಳುಹಿಸಿಕೊಟ್ಟು ತಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದರು. ಬಂಗಾರಿ ಹುಷಾರು. ನಡೆಯುತ್ತಿದ್ದ ಹುಡುಗಿ ಸೀರೆ ತೊಡರಿ ಎಡವಿದಾಗ ಅವಳ ಸೊಂಟ ಬಳಸಿ ನಿಲ್ಲಿಸಿ ನುಡಿದ ವೇದ. ಊಟ ಮಾಡಿದ್ದೆಲ್ಲ ಹೊರಗೆ ಕಕ್ಕಿದ ಹುಡುಗಿ ಮುಖ ಸುಸ್ತಿನಿಂದ ಕೂಡಿತ್ತು. ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಬಂದು ಕಾರಿನಲ್ಲಿ ಕೂರಿಸಿದ್ದ. ಎಡವಿದ್ರೆ ಸಾಕು ಜೀವಾನೇ ಹೋಯಿತು ಅನ್ನೋ ಥರ ಹಾಡ್ತೀರಾ, ನಗುತ್ತಾ ನುಡಿದಳು ಖುಷಿ. ಅವಳ ಮಾತಿಗೆ ಅವನ ಕೋಪ ಜಾಗೃತವಾಗಿ ಚೂಪು ಮೂಗು ಹೇರಿ ಕುಳಿತಿತ್ತು. ಕೆಂಗಣ್ಣು ಬಿಟ್ಟು
ಗುರಾಯಿಸಿದ್ದ ಅವಳನ್ನು. ಸಾರಿ ಅಂದಳು ನಾಲಿಗೆ ಕಚ್ಚಿ. ಏನೊಂದು ಮಾತನಾಡದೆ ಮತ್ತೆ ಅವಳ ಕಡೆ ನೋಡದೆ ಗಾಡಿ ಸ್ಟಾರ್ಟ್ ಮಾಡಿದ ವೇದ. ಅವರ ಜೊತೆ ಕಾರ್ನಲ್ಲಿ ವಂದನ ಸಂಜು ಜೊತೆಗಿದ್ದರು. ಖುಷಿ ಅಣ್ಣ. ಮನೆಗೆ ಹೋದ ತಕ್ಷಣ DCP ಸಾಹೇಬ್ರ ಕೋಪ ಕಡಿಮೆ ಮಾಡಬೇಕಿದೆ ನೀನು, ನಕ್ಕು ಹೇಳಿದ ಸಂಜು. ಶಟಪ್ ಸಂಜು. ವೇದ ಸ್ವಲ್ಪ ನಿಧಾನ ಅಂದವಳ ಮಾತು ಕೇಳಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿದರು. ಅವಳ ಮೇಲಿನ ಕೋಪ ಕಡಿಮೆಯಾಗಲಿಲ್ಲ. ಸುಮ್ಮನಿರಲಾಗದೆ ಮಾತನಾಡಿದ ತಪ್ಪಿಗೆ ಈಗ ಅವನನ್ನು ಪುಸಲಾಯಿಸುವ ಕೆಲಸ ಖುಷಿಗೆ ಒದಗಿತ್ತು. ದಾರಿಯುದ್ದಕ್ಕೂ ಮೌನವಾಗಿಯೇ ಸಾಗಿದ. ಎಲ್ಲವನ್ನು ಎದುರಿಸುವ ಅವನಿಗೆ ಅವಳ ವಿಷಯದಲ್ಲಿ ಚಿಕ್ಕ ಅಂತರದ ಮಾತು ಸಹಿಸಲಾಗದು. ಒಮ್ಮೆ ಹೃದಯಕ್ಕೆ ಬಿಸಿ ಮುಟ್ಟಿದೆ. ಅವಳನ್ನು ಕಳೆದುಕೊಳ್ಳುವನೇನೋ ಅನ್ನುವ ಆ ಕ್ಷಣದ ಅವನ ಮನಸ್ಸಿನಾಳದ ವೇದನೆ ಭವಿಷ್ಯ ವಿವರಿಸಲಾಗದು. ಅಂಗಳದಲ್ಲಿ ಆಗಲೇ ಸಾಲು ಸಾಲು ಕಾರುಗಳು ನಿಂತಿದ್ದವು. ಸ್ವಲ್ಪ ಹಿಂದೆಯೇ ಕಾರ್ ನಿಲ್ಲಿಸಿದ ವೇದ. ಅವಳು ಕೆಳಗೆ ಇಳಿಯುವವರೆಗೂ ಹಿಂದೆ ನೋಡದೆ ತಾನು ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ. ಅವಳು ಇಳಿದು ಆ ಕಡೆ ಬರುತ್ತಿದ್ದ ಹಾಗೆ ಅವಳನ್ನು ನೋಡದೆ ಅಲ್ಲಿಂದ ಬಿರಬಿರನೆ ಹೆಜ್ಜೆ ಹಾಕಿ ಒಳಗೆ ನಡೆದಿದ್ದ. ನೀವು ಯಾಕೆ ಹಾಗೆ ಮಾತಾಡಿದ್ರಿ ಅತ್ತಿಗೆ ಅಂದಳು ವಂದನ. ನಿಮ್ಮ ಅಣ್ಣನ ಕೋಪಕ್ಕೆ ಕಡಿಮೆ ಆಯಸ್ಸು ಬಾ ಅಂದು ಮುಂದೆ ಸಾಗುತ್ತಿದ್ದ ಖುಷಿ ಎದುರು ಸಿಕ್ಕವರ ಜೊತೆ ಮಾತನಾಡುತ್ತಾ ನಗಾಡುತ್ತಾ ಅಲ್ಲಿ ನಿಂತು ಇಲ್ಲಿ ನಿಂತು ಅಲ್ಲಿಂದ ನಿಧಾನಕ್ಕೆ ಮೆಟ್ಟಿಲತ್ತಿ ಬರುವ ಹೊತ್ತಿಗೆ ಆಗಲೇ ಬಟ್ಟೆ ಬದಲಿಸಿ ಎಲ್ಲಿಗೋ ಹೊರಟು ಬಂದ ವೇದ. ತನ್ನೆದುರು ಬಂದವ ನನ್ನ ನೋಡಿ ಅವನ ಕೈ ಹಿಡಿದು ಖುಷಿ ಅರೆ ಎಲ್ಲಿಗೆ ಅಂದಳು. ಮೌನವಾಗಿ ತನ್ನ ಕೈ ಬಿಡಿಸಿಕೊಂಡು ಅಲ್ಲಿ ನಿಲ್ಲದೆ ನಡೆದ. ಎಲ್ಲಿಗೆ? ಈಗ ತಾನೇ ಬಂದು ಆಗಲೇ ಹೊರಡ್ತಿದ್ದೀರಾ ಕೇಳುತ್ತಲೇ ಅವನ ಹಿಂದೆ 2 ಹೆಜ್ಜೆ ಇಟ್ಟಳು. ಅವಳ ಮಾತು ಕೇಳಿಸಿಯೇ ಇಲ್ಲವೆಂಬಂತೆ ನಡೆದ. ಅಬ್ಬಾ, ಕೋಪ ಬಂದರೆ ದಿರ್ವಾಸ ಮುನಿ. ಯಾರ ಮಾತು ಕೇಳಲ್ಲ, ಯಾರೂ ಕಾಣಿಸಲ್ಲ. ನುಡಿದು ರೂಮ್ ಸೇರಿ ಭಾರವಾಗಿದ್ದ ಸೀರೆ ಬದಲಿಸಿ ಜಡೆ ಸದಲಿಸಿ ಒಡವೆ ಎಲ್ಲ ಬಿಚ್ಚಿಟ್ಟಳು. ಅವನು ಮಾತನಾಡದೆ ಹೋಗಿದ್ದು ತುಂಬ ಸಂಕಟವಾಯಿತು ಅವಳಿಗೆ. ಮಾತಾಡಿ ತಪ್ಪು ಮಾಡಿದೆ, ಇಲ್ಲದೆ ಮುಖ ಕೂಡ ನೋಡದೆ ಹೋದ್ರು. ಅವಳೊಳಗೆ ಒಂದು ತೆರನಾದ ನೋವು. 3 ಹೊತ್ತು ಪ್ರೀತಿ ಮಾಡುವವರು ಕೋಪ ಮಾಡಿಕೊಂಡು ಹೋದರೆ ನೋವಾಗದೇ ಇರುತ್ತಾ? ತನಗೆ ತಾನೇ ಸುಧಾರಿಸಿಕೊಂಡು ಫ್ರೆಶ್ ಆಗಿ ಹಸಿವಾದಂತೆ ಆಗಲು ಕೆಳಗೆ ನಡೆದಳು ಖುಷಿ. ಏನು ಮಾಡಿದೆ ನಮ್ಮ ಹುಡುಗನಿಗೆ? ಡೈನಿಂಗ್ ಟೇಬಲ್ ಬಳಿ ಕೇಳಿದಳು ಬಿಂದು. ನಾನೇನು ಮಾಡಲಿ ಅವರಿಗೆ? ಮತ್ತೆ ಎಲ್ಲಿಗೆ ಹೋಗಿದ್ದು ಅವನು? ಗೊತ್ತಿಲ್ಲ, ಏನೋ ಕೆಲಸ ಇರಬೇಕು. ಸಪ್ಪೆ ಮುಖ ಮಾಡಿ ನುಡಿದಳು. ಹಾಂ, ಅದು ಇದ್ದಿದ್ರೆ ಹೇಳಿ ಹೋಗ್ತಿದ್ದ. ನೀನು ಏನೋ ಅಂದಿರಬೇಕು ಅಲ್ವಾ? ಕೊಬ್ಬು ಖುಷಿ ನಿಂಗೆ. ನಮ್ಮ ವೇದ ಅಷ್ಟೊಂದು ಕಾಳಜಿ ಪ್ರೀತಿ ಮಾಡ್ತಾನೆ ಅಲ್ವಾ? ಅದಕ್ಕೆ ಖುಷಿ ಪಡು. ಅದು ಬಿಟ್ಟು ಅವನಿಗೆ ಬೇಸರ ಆಗುವಂತೆ ನಡ್ಕೊಬೇಡ ಅಕ್ಕ. ಚುಪ್, ಮಾತಾಡಿದರೆ ನೋಡು. ತನಗೆ ಏನು ಕೆಲಸ ಇದ್ದರೂ ಬರ್ತಿದ್ದ ಹಾಗೆ ನಿನ್ನ ಜೊತೆ ಸ್ವಲ್ಪ ಟೈಮ್ ಕಳೆದು ಆಮೇಲೆ ಹೋಗ್ತಿದ್ದ. ಹೀಗೆ ಮುನಿಸಿನಿಂದ ಮುಖ ಊದಿಸಿಕೊಂಡು ಹೋಗ್ತಾ ಇರಲಿಲ್ಲ. ನಿಮ್ಮ ಮೈದುನನಿಗೆ ಕೋಪ ಜಾಸ್ತಿ. ನಾನೇನೋ ಸುಮ್ಮನೆ ಮಾತಿಗೆ ಹೇಳಿದ್ರೆ. ಮುಖ ಇಳಿಬಿಟ್ಟು ಕುಳಿತಳು ಖುಷಿ. ಅವನನ್ನು ಕಾಡಿಸೋದೆ ಇಷ್ಟ ಅನ್ನೋ ಥರ ಮಾಡ್ತೀಯ ಅಲ್ವಾ? ಪಾಪ ನಮ್ಮ ವೇದ. ನಾನು ತಮಾಷೆ ಮಾಡಿದ್ದು ಅಷ್ಟೇ ಅಕ್ಕ. ಹೌದೌದು, ನನ್ನ ಮುದ್ದು ಮೈದುನನ್ನು ರೇಗಿಸದೇ ಇದ್ದರೆ ನಿಂಗೆ ಸಮಾಧಾನ ಇಲ್ಲ. ಪಾಪ ಅವನು ನಿಂಗೆ ಸರಿಯಾಗಿ ಒದೆ ಕೊಡಲ್ಲ ನೋಡು. ಅದಕ್ಕೆ ನೀವೇ ಒದೆ ಕೊಟ್ಟು ಬಿಡಿ. ಅವರ ಪರವಾಗಿ ಕೊಡ್ತಿದ್ದೆ, ಆದರೆ ನಮ್ಮ ಮರಿ ವೇದನೆಗೋಸ್ಕರ ನೀನು ಸುಮ್ಮನೆ ಬಿಡ್ತಿದ್ದೀನಿ. ಓಹೋ, ಮರಿ ವೇದನೆ ಯಾಕೆ? ಮರಿ ಖುಷಿ ಬೇಡವಾ? ಹುಬ್ಬು ಗಂಟಿಕ್ಕಿ ಕೇಳಿದಳು. ಇಬ್ಬರು ಬಂದರೂ ಖುಷಿನೇ ನಮಗೆ, ನಕ್ಕಳು ಬಿಂದು. ಅಕ್ಕ ಅವಳ ನಗು ಜೊತೆಯಾಗಿತ್ತು. ಖುಷಿಯಾಗುತ್ತೆ ಅಲ್ವಾ? ನಮ್ಮ ವೇದ ಬಂದಾಗ ಸ್ವಲ್ಪ ಜಾಸ್ತಿ ರೊಮ್ಯಾನ್ಸ್ ಮಾಡಿ ಅವನ ಕೋಪ ಕಡಿಮೆ ಮಾಡು ಆಯ್ತಾ? ಕೆನ್ನೆ ಹಿಂಡಿ ನುಡಿದಳು ಬಿಂದು. ಅಯ್ಯೋ ಅಕ್ಕ, ನೀವೊಬ್ರು. ಏನಾದರೂ ತಿಂತೀಯಾ? ಹೊಟ್ಟೆ ಹಸೀತಿದೆ. ಇರು ಬಂದೆ ಅಂದು ಹೋಗಿ ಅವಳಿಗೆ ತಿನ್ನಲು ತಂದು ಕೊಟ್ಟಳು ಬಿಂದು. ಮದುವೆ ಮನೆಯಲ್ಲಿ ಊಟ ಸರಿಯಾಗಿ ಸೇರದೆ ಈಗ ಹೊಟ್ಟೆ ಹಸಿವಾಗಿತ್ತು ಖುಷಿಗೆ. ಎಲ್ಲರ ಜೊತೆ ಮಾತಾಡಿ ಕುಳಿತು ಸಮಯ ಸರಿಸಲು ನೋಡಿದಳು, ಆಗಲಿಲ್ಲ. ಎಲ್ಲ ಬ್ಯುಸಿ ಇರುವಂತೆ ಕಾಣಿಸಿತು. ಎದ್ದು ರೂಮ್ ಸೇರಿ ಅವನಿಗೆ ಫೋನ್ ಮಾಡಿ ಏನಾದರೂ ಸುಳ್ಳು ಹೇಳಿ ಆದರೂ ಕರೆಸಿಕೊಳ್ಳಬೇಕು ಅಂದುಕೊಂಡು ಫೋನ್ ಹಿಡಿದು ಡಯಲ್ ಮಾಡಿದಳು. ಅವನ ಫೋನ್ ರೂಮ್ನಲ್ಲೇ ರಿಂಗ್ ಆಗಿತ್ತು. ಆಫ್ ಶರ್ಟ್ ಅಂತ ಸೇವ್ ಆಗಿದ್ದ ಹೆಸರು
ನೋಡಿ ಸಾರಿ ವೇದ ಅಂದು ಬೇಸರಿದೆ ಕುಳಿತಳು. ಒಮ್ಮೊಮ್ಮೆ ಪ್ರೀತಿ ಜಾಸ್ತಿ ಆದರೂ ತಡೆದುಕೊಳ್ಳಬಹುದು, ಆದರೆ ಅವರಿಂದ ಕೋಪ ಮೌನ ಸಹಿಸೋದು ಕಷ್ಟ. ತನ್ನವನನ್ನು ನೆನೆಯುತ್ತಾ ಕುಳಿತವಳ ಕಣ್ಣುಗಳು ಎಳೆದಂತೆ ಆಗಲು ನಿದ್ದೆಗೆ ಶರಣಾದಳು. ಮನೆಯಲ್ಲಿ ಸಂಜೆ ರಿಸೆಪ್ಷನ್ಗೆ ರೆಡಿ ಆಗುತ್ತಿದ್ದರೆಲ್ಲರೂ. ಮಲಗಿದ್ದವಳು ಒಲ್ಲದ ಮನಸ್ಸಲ್ಲೇ ಆಗ ತಾನೇ ಮೇಲೆದ್ದು ಕುಳಿತವಳಿಗೆ ಅವನನ್ನು ಕಾಣುವ ಹಂಬಲ. ಅವರಿನ್ನೂ ಬಂದಿಲ್ವಾ? ಅಯ್ಯೋ ದೇವ, ಎಲ್ಲಿಗೆ ಹೋದ್ರು ಇವರು? ಅಷ್ಟು ಚಿಕ್ಕ ಮಾತಿಗೆ ಈ ಪರಿಕೋಪ. ನುಡಿಯುತ್ತಾ ಕೂದಲು ಒಪ್ಪವಾಗಿ ಕಟ್ಟುತ್ತಾ ಬಾಲ್ಕನಿಯಲ್ಲಿ ಹೋಗಿ ನಿಂತ ಹುಡುಗಿ ಕಣ್ಣಿಗೆ ಸಂಜೆ ರಂಗನ್ನು ಮೀರಿಸುವಂತೆ ನಗುತ್ತಾ ಗೆಳೆಯರ ಜೊತೆ ಮಾತನಾಡುತ್ತಾ ನಿಂತಿದ್ದ ಅವಳ ತಾಳಿ ಒಡೆಯ. ಕೊಬ್ಬು ನೋಡು, ಇರಿ ಮಾಡ್ತೀನಿ ಅಂದುಕೊಳ್ಳುತ್ತಾ ಅಲ್ಲಿಂದ ನಡೆದವಳನ್ನು ಕಂಡಿದ್ದೆ ತಾನೇ ಮೊದಲು ಮನೆ ಒಳಗೆ ಬಂದಿದ್ದ. ನೋಡಿದ್ರು ನೋಡಿಲ್ಲ ಅನ್ನೋ ಥರ ಇರುವಂಥದ್ದು ಏನು ತಪ್ಪು ಮಾಡಿದೆ ನಾನು? ಮಧ್ಯಾಹ್ನದಿಂದ ಆಡ್ತಿರೋದು ನೋಡು. ಗೊಣಗುತ್ತಾ ರೂಮ್ನಿಂದ ಆಚೆ ಬಂದವಳ ಎದುರು ನಿಂತಿದ್ದ ವೇದ. ಈಗ ತಾನೇ ಕೆಳಗೆ ಗಾರ್ಡನ್ನಲ್ಲಿದ್ದವರು, ಆಗಲೇ ಇಲ್ಲಿಗೆ ಬಂದಿದ್ದೀರಾ? ಏನೊಂದು ಮಾತನಾಡಿದೆ. ರೂಮ್ ಒಳಗೆ ಬಂದ. ಅಬ್ಬಾ ವೇದ, ಇವಾಗ ನೀವು ಇಷ್ಟೊಂದು ಕೋಪ ಮಾಡಿಕೊಳ್ಳುವಂಥದ್ದು ನಾನೇನು ಮಾಡಿದೆ ಅದನ್ನು ಹೇಳಿ. ಅವಳನ್ನು ಒಮ್ಮೆ ನೋಡಿ ಮತ್ತೆ ಮುಖ ತಿರುಗಿಸಿದ. ಈಗ ಮಾತಾಡ್ತಿರೋ ಇಲ್ವೋ? ಮುಖದ ಮುಂದೆ ಬೆಟ್ಟು ತೋರಿಸುತ್ತಾ ಕೇಳಿದಳು. ಇಲ್ಲ. ಅವಳ ಕೈ ಸರಿಸಿ ನುಡಿದ. ಸಾರಿ. ನುಡಿದವಳ ಮುಖ ಚಿಕ್ಕದಾಗಿತ್ತು. ಪ್ಲೀಸ್ ಮಾತಾಡಿ. ಮಧ್ಯಾಹ್ನ ಕೂಡ ಏನು ಹೇಳದೆ ಹೋದರೆ ಎಷ್ಟು ಬೇಜಾರಾಯಿತು ಗೊತ್ತಾ? ಇನ್ನೊಂದು ಸಲ ಹಾಗೆಲ್ಲ ಮಾತಾಡಲ್ಲ. ನನ್ನ ಗಂಡ ಜಾಣ ಅಲ್ವಾ, ಮಾತಾಡಿ. ಅವನ ಸೊಂಟದ ಸುತ್ತ ಕೈ ಬಳಸಿ ನುಡಿದಳು. ಏನು ಮಾತಾಡೋದು? ಕಾಳಜಿ ತೋರಿಸಿದ್ದನ್ನು ನೋಡಿ ನಗ್ತೀಯ, ಅದರಲ್ಲೂ ಸಾಯೋ ಮಾತು ಬೇರೆ. ಅವಳ ಕೈ ಸರಿಸಿ ನುಡಿದ. ಹೇಳಿದ್ದ ಮಾತೆಲ್ಲ ನಿಜ ಆಗಲ್ಲ. ಸಾಯ್ತೀನಿ ಅಂದ ತಕ್ಷಣ ಯಾರೂ ಸತ್ತೋಗಲ್ಲ. ಅಲ್ಲದೆ ಎಲ್ಲರೂ ಒಂದು ದಿನ ಹೋಗದೆ ತಾನೇ. ಖುಷಿ ಚೀ, ಹಾಗೆ ಕರಿಬೇಡಿ. ಬೇರೆಯವರು ಅಷ್ಟೇ ಹಾಗೆ ಕರಿಬೇಕು. ನಿಮ್ಮ ಬಾಯಲ್ಲಿ ಯಾವಾಗಲೂ ಬಂಗಾರಿ ಅಂತಾನೆ ಬರಬೇಕು. ಎದೆ ಮೇಲಿನ ಶರ್ಟ್ ಬಟನ್ ತೆಗೆಯುತ್ತಾ ನುಡಿದಳು. ನನಗೆ ಈಗ ಕೋಪ ಬಂದಿದೆ ಬಿಡು. ಆ ಕಡೆ ತಿರುಗಿ ಕೈಗೆ ಕಟ್ಟಿದ ವಾಚ್ ತೆಗೆಯುತ್ತಾ ನುಡಿದ. ಸಾರಿ, ನಾನು ಹಾಗೆ ಮಾತನಾಡಬಾರದಿತ್ತು. ನಿಮಗೆ ಹರ್ಟ್ ಆಯಿತು. ಸಾರಿ ವೇದ, ಮತ್ತು ಯಾವತ್ತೂ ಹಾಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಲ್ಲ. ಈಗ ಆದರೂ ಕೋಪ ಕಡಿಮೆ ಮಾಡಿಕೊಳ್ಳಿ. ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡಳು. ಈ ನನ್ನ ಮುದ್ದು ಗಂಡನ ಮೂಗಿನ ತುದಿಯಲ್ಲೇ ಕೋಪ ಯಾವಾಗಲೂ ಕುತ್ಕೊಂಡಿರುತ್ತೆ. ಅವನ ಕೊರಳಿಗೆ ಹಾರದಂತೆ ಕೈ ಹಾಕಿ ಸಾರಿ ಅನ್ನುತ್ತಾ ತನ್ನ ಮೂಗಿನಿಂದ ಅವನ ಮೂಗು ಉಜ್ಜುತ್ತಾ ನುಡಿದಳು. ಅವನ ಕೆನ್ನೆಗೆ ಮುತ್ತಿಟ್ಟು ಇನ್ನೂ ಕೋಪನಾ ಅಂದಳು. ಇಲ್ಲ ಅನ್ನುವಂತೆ ತಲೆ ಆಡಿಸುತ್ತಾ ಅವಳ ಕೈ ಸರಿಸಿ ಎದುರಿಗಿದ್ದ ಹುಡುಗಿಯನ್ನು ಗಟ್ಟಿಯಾಗಿ ಅಪ್ಪಿದ. ಅವನ ಬಾಹುಗಳಲ್ಲಿ ಬಂದಿಯಾಗಿದ್ದ ಖುಷಿ ಅವನ ಬೆನ್ನಿನ ಮೇಲೆ ಕೈ ಬೆಸೆದು ಅವನ ಕಿವಿಯಲ್ಲಿ ಮತ್ತೆ ಸಾರಿ ಅಂತ ಪಿಸುಗುಟ್ಟಿದಳು. ಅದನ್ನು ಉಸಿರಾಟ ಜೋರಾಗಿತ್ತು. ಅದನ್ನು ಹರಿದು ದೂರ ಸರಿಸಿ ನೋಡಿದಳು. ಅವನ ಕಣ್ಣುಗಳಲ್ಲಿ ಚಿಕ್ಕದಾಗಿ ನೀರಾಡಿತು. ನೀವು ಇಷ್ಟೊಂದು ನೊಂದ್ಕೊಳ್ಳೋದು ಯಾಕೆ? ಹೇಳಿದ ಮಾತೆಲ್ಲ ನಿಜ ಆಗುತ್ತಾ? ತಮಾಷೆ ಮಾಡಿದರೆ ಹೀಗೆ ಸೀರಿಯಸ್ ಆಗೋದಾ? ಸಾರಿ ಕೇಳಿದ್ನಲ್ಲ, ನಿನಗೆ ತಮಾಷೆ ಆದರೆ ನನಗೆ ಅಲ್ಲಿಗೂ. ನಿನಗೆ ತಮಾಷೆ ಮಾಡೋಕ್ಕೆ ಬೇರೆ ವಿಷಯನೇ ಇಲ್ವಾ? ಆ ಕ್ಷಣ ನೆನೆಸ್ಕೊಂಡ್ರೆ ನನಗೂ ಈಗಲೂ ಎದೆ ನಡುಗುತ್ತೆ, ಮೈ ಬೆವರುತ್ತೆ. ನಾನು ಅಪ್ಪ ಆಗ್ತಿದ್ದೀನಿ ಅನ್ನೋ ಅವತ್ತಿನ ಖುಷಿ ಅರ್ಧ ದಿನ ಕೂಡ ನನ್ನ ಪಾಲಿಗೆ ಉಳಿಲಿಲ್ಲ. ಜೊತೆಗೆ ನಿನ್ನ ಆ ಮಾತು, ನಿನಗೆ ಅದು ಗೊತ್ತಿದೆಯೋ ಇಲ್ವೋ? ನನ್ನ ಶರ್ಟ್ ಹಿಡಿದು ನಾನು ಬದುಕಬೇಕು ವೇದ ಅಂದ ಆ ಮಾತುಗಳು ಈಗ ತಾನೇ ಕಿವಿಯಲ್ಲಿ ನುಡಿದಂತೆ ಅನಿಸುತ್ತೆ. ನಾವು ಪ್ರೀತಿ ಮಾಡೋರನ್ನು ರಕ್ತದ ಮಡುವಿನಲ್ಲಿ ನೋಡಿದಾಗ ಆಗುವ ನೋವು ಎಂಥದ್ದು ಗೊತ್ತಾ? ಅದನ್ನು ಅರಗಿಸಿಕೊಳ್ಳೋಕೆ ನನಗೆ ಈಗಲೂ ಆಗಲ್ಲ. ಅಂಥದ್ರಲ್ಲಿ ಪದೇ ಪದೇ ಅದೇ ಮಾತಾಡ್ತೀಯ. ನಾನು ಆ ಥರ ಬದುಕೋದೇ ಡೌಟ್ ಅನ್ನೋ ಸ್ಟೇಜ್ನಲ್ಲಿ ಇದ್ದಾಗಲೇ ಅದರ ನೋವು ಏನು ಅಂತ ನಿನಗೆ ತಿಳಿಯೋದು ವೇದ. ಅವನ ಬಾಯಿ ಮೇಲೆ ಕೈ ಇಟ್ಟವಳ ಕಣ್ಣುಗಳು ಆಗಲೇ ತುಂಬಿ ಬಂದಿತ್ತು. ನೀವು ಎರಡೇ ಎರಡು ದಿನ ಕಾಣಿಸದೇ ಇದ್ದಾಗಲೇ ನಾನು ಆ ನೋವು ಅನುಭವಿಸಿದ್ದೀನಿ. ನಿಮಗೆ ಮತ್ತೆ ಬೇರೇನೂ ಆಗೋದು ಬೇಡವೇ ಬೇಡ. ಎದೆಗೆ ಹೊರಗಿದವಳ ಕಣ್ಣುಗಳು ಕಂಬನಿ ಸುರಿಸುತ್ತಿತ್ತು. ನಿನ್ನ ನೋಡದೆ ಇರೋದು, ಮಾತನಾಡಿಸಿದ ಇರೋದೆಲ್ಲ ನನ್ನಿಂದ ಆಗಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನೇ ಬಂದು ಮಾತಾಡ್ತಿದ್ದೆ. ಕೆನ್ನೆ ಮೇಲಿನ ಕಣ್ಣೀರ ಜೊತೆಗೆ ಆಟ ಆಡುತ್ತಿದ್ದವ ಮುಂಗುರುಳ ಕಿವಿಯಿಂದ ತಳ್ಳಿದ. ಹಾಂ, ಎಲ್ಲೋಗಿದ್ರಿ? ಆಗಲೇ ಮಾತಾಡ್ಸಿದ್ರೆ ನೋಡದೆ ಹೋಗ್ತೀರಾ? ಕೊಬ್ಬು ನಿಮಗೆ. ಕಣ್ಣು ಒರೆಸಿಕೊಳ್ಳುತ್ತಾ ಮೂತಿ ತಿರುವಿದಳು.
ಹೊಸ ಹುಡುಗಿ ಸಿಕ್ಕಿದ್ಲು, ಅವಳ ಜೊತೆ ಔಟಿಂಗ್ ಹೋಗಿದ್ದೆ. ಅವನ ಕೈಗೆ ಚಿಗುಟಿದಳು ಜೋರಾಗಿ. ಹೌಚ್ ಬಂಗಾರಿ ಕೂಗಿದ. ಯಾವಳೋ? ಯಾಕೆ ನಾನಿರುವಾಗ? ಮತ್ತೆ ಸಿಕ್ಕಾಬಟ್ಟೆ ಕೋಪ ಬಂದಿತ್ತು. ಇಲ್ಲೇ ಇದ್ದರೆ ಮಾತಾಡಿ ಜಗಳ ಆಗುತ್ತೆ ಅಂತ ಸ್ಟೇಷನ್ ಕಡೆ ಹೋಗಿದ್ದೆ. ತೀರ ಹತ್ತಿರಕ್ಕೆ ಎಳೆದುಕೊಂಡು ನುಡಿದ. ಜಗಳ ಮಾಡಿಲ್ಲ ಅಲ್ವಾ? ತುಂಬ ದಿನ ಆಯಿತು ನಗುತ್ತ ಕೇಳಿದಳು. ಈಗ ಜಗಳ ಅದೆಲ್ಲ ಮಾಡೋ ಮೂಡಲಿ ನಾನಿಲ್ಲ. ಅವಳ ಹೊಟ್ಟೆ ಸವರುತ್ತಾ ಕೆನ್ನೆಗೆ ಮುತ್ತಿಟ್ಟು ನುಡಿದ. ಹೌದು, ನೀವು ನನಗೆ ಇಲ್ಲಿಯವರೆಗೂ ಒಂದು ಏಟು ಹೊಡೆದಿಲ್ಲ, ಯಾಕೆ? ಹೌದು, ಯಾಕೆ? ಅವಳೆರಡು ಭುಜದ ಮೇಲೆ ಕೈ ಇಟ್ಟು ಮರು ಪ್ರಶ್ನಿಸಿದ. ನೀವು ಹೇಳಿ, ಅದೇ ಯಾಕೆ? ಹೊಡೆಯೋಕೆ ಕೈ ಬರೋಲ್ಲಮ್ಮ. ಆಗಷ್ಟೆಲ್ಲ ಮಾತಾಡಿದ್ದೆ, ಆಗಲೂ ಹೊಡೆಯಲಿಲ್ಲ. ತಮಾಷೆಗೆ ಅಂತ ಒಮ್ಮೆಯೂ ಒಂದೆರಡು ಕೊಟ್ಟಿಲ್ಲ. ಅವನ ಮೀಸೆ ಮೇಲೆ ಕೈ ಆಡಿಸುತ್ತಾ ನುಡಿದಳು. ನಿನ್ನ ಮುದ್ದಿಸೋದು ಅಷ್ಟೇ ನನಗೆ ಗೊತ್ತಿರೋದು, ಹೊಡೆಯೋದು ಎಲ್ಲ ಗೊತ್ತಿಲ್ಲಮ್ಮ. ಅದೆಲ್ಲ ಮಾಡಲ್ಲ ನಾನು. ಒಳ್ಳೆ ಹುಡುಗ, ಮುದ್ದು ಹುಡುಗ, ಮುಗ್ಧ ಅಮಾಯಕ ಗೊತ್ತಾ? ಯಾರದು? ಸುತ್ತ ನೋಡುತ್ತಾ ಕೇಳಿದಳು. ಯಾರಿದ್ದಾರೆ ಇಲ್ಲಿ? ಯಾರದು? ನೀವು ಹೇಳಿದ ಮುಗ್ಧ ಅಮಾಯಕ ಹುಡುಗ ನನಗೆ ಕಾಣಿಸ್ತಿಲ್ಲ. ಬಂಗಾರಿ, ನಿನ್ನೆದುರು ನಿಂತಿರೋ ನಾನೇ, ಆ ಪಾಪದ ಹುಡುಗ. ನೀನೇ ನನಗೆ ಜೋರು ಮಾಡೋದು. ಮೂತಿ ಉಬ್ಬಿಸಿ ನುಡಿದ. ಹಾಂ ದೇವ್ರೆ, ಎಂಥ ಸುಳ್ಳು! ಯಾವಾಗಲೂ ತುಂಟತನ ಮಾಡೋ ನೀವು ಅಮಾಯಕನ? ಸಿಟಿ ರೌಡಿಗಳನ್ನು ಕಣ್ಣಲ್ಲಿ ಎದುರಿಸೋ ನೀವು, ಕೋಪ ಬಂದರೆ ಮಾತಲ್ಲಿ ಇಡೀ ಮನೆಯವರನ್ನೇ ಮೌನವಾಗಿಸೋ ನೀವು ಅಮಾಯಕ ಅಂದರೆ ಯಾರು ನಂಬೋದಿಲ್ಲ DCP ಸಾಹೇಬ್ರೆ. ಕೆನ್ನೆಗೆ ಪುಟ್ಟದಾಗಿ ಏಟು ಕೊಟ್ಟು ನುಡಿದಳು. ಅರೆ ಹೌದು, ಅದೆಲ್ಲ ನಿಜ. ಆದರೆ ನನ್ನ ಬಾಯಿ ಮುಚ್ಚಿಸಿ ಎದುರಿಸೋ ಶಕ್ತಿ ಇರೋದು ನಿಂಗೆ ನೋಡು. ನಾನು ಏನು ಮಾಡಲ್ಲ, ಅದೆಲ್ಲ ನೀವು ಇಟ್ಟಿರೋ ಪ್ರೀತಿ ಅಷ್ಟೆ. ನಿಜ ಅಪ್ಪಿಕೊಂಡು ನಿಂತ. ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು. ಅವಳ ಮುಖ ಬೊಗಸೆಯಲ್ಲಿ ತುಂಬಿಸಿಕೊಂಡು ಹಣೆಗೆ ಕಣ್ಣಿಗೆ ಕೆನ್ನೆಗೆ ಮುತ್ತಿಟ್ಟು ತುಟಿಗಳಿಗೆ ಗಾಢವಾಗಿ ಚುಂಬಿಸಿದ. ಅವನ ಈ ಪರಿಯ ಪ್ರೇಮಕ್ಕೆ ಅವಳು ಪದೇ ಪದೇ ಸೋಲೋದು. ಅದೆಷ್ಟೇ ಕೋಪ ಬೇಸರ ಆದರೂ ಆ ಕ್ಷಣಕ್ಕೆ ಮರೆತು ಅವಳೆ ಕಳೆದು ಹೋಗುವಂತೆ ಪ್ರೀತಿಯಿಂದ ಮುದ್ದಿಸೋ ಕಲೆ ಅವನಿಗೆ ಕರಗತ. ಮನಸಾರೆ ಮುತ್ತಿನಲ್ಲಿ ಮಿಂದೆದ್ದ ಜೋಡಿಗಳು ಒಬ್ಬರನ್ನೊಬ್ಬರು ನೋಡುತ್ತಾ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂತೆ ಮುದ್ದಿಸುತ್ತಾ ನಿಂತರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.